ಗಂಡ ಹೆಂಡತಿ ಸಂಬಂಧವೆಂದರೆ ಅಲ್ಲಿ ನಂಬಿಕೆ, ವಿಶ್ವಾಸ, ಗೌರವ ಮತ್ತು ಪ್ರೀತಿ ಇರಲೇಬೇಕು. ಇವೆಲ್ಲವೂ ಕೂಡ ಇಲ್ಲವೆಂದಾದರೆ ಆಗ ಆ ಸಂಬಂಧವು ಹೆಚ್ಚು ಕಾಲ ಬಾಳಿಕೆ ಬರದು. ಆದರೆ ನಾವು ನೋಡುವ ಹಾಗೆ, ನಾವು ಕೇಳುವ ಹಾಗೆ ಗಂಡ ಹೆಂಡತಿ ಎಂದರೆ ಕೇವಲ ನೋಡುಗರ ಕಣ್ಣಿಗೆ ಅಥವಾ ಹೆಸರಿಗಷ್ಟೇ ಅಲ್ಲ. ಇಬ್ಬರು ಒಬ್ಬರಿಗೊಬ್ಬರು ಸುಖ ದುಃಖಗಳಿಗೆ ಪಾಲುದಾರರು ಆಗಿರಬೇಕು. ನೋವು ನಲಿವುಗಳಿಗೆ ಒಬ್ಬರಿಗೊಬ್ಬರು ಸ್ಪಂದಿಸೋ ಪ್ರೀತಿಯ ಜೋಡಿಗಳಾಗಿರಬೇಕು. ಹೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಹಾಗೆ ತಂದೆಯ ಮನೆ ಯಾವತ್ತೂ ಕೂಡ ಆಲದ ಮರ ಆಗಿರಲ್ಲ. ತಂದೆಯ ಮನೆಯಲ್ಲಿ ರಾಣಿಯಾಗಿದ್ದರೂ ಕೂಡ ಅತ್ತೆ ಮನೆಯಲ್ಲಿ ಆಳಾಗಿ ದುಡಿಯಲೇಬೇಕು. ಒಂದಿಷ್ಟು ಜನ ಕಷ್ಟವಿರಲಿ, ಸುಖ ಇರಲಿ, ನೋವಿರಲಿ, ನಲಿವಿರಲಿ, ಏನೇ ಇದ್ದರೂ ಕೂಡ ಪತಿಯ ಪ್ರೀತಿಯಲ್ಲ ಮರೆಸುವಂತಿರಬೇಕೇ ಹೊರತು ನೆನೆದು ಕಣ್ಣೀರ ಹರಿಸುವಂತಲ್ಲ. ಸಂಸ್ಕಾರವಂತ ಹೆಂಡತಿ ತನ್ನ ಗಂಡನಿಗೆ ಸದಾ ನೆರಳಾಗಿರುತ್ತದೆ. ಪ್ರತಿಯೊಂದು ಕಷ್ಟ ಸುಖದಲ್ಲಿ ಗಂಡನ ಜೊತೆಯಾಗಿರುತ್ತಾಳೆ. ಕಷ್ಟ ಸಂದರ್ಭದಲ್ಲಿ ಗಂಡನಿಗೆ ಧೈರ್ಯವನ್ನು ತುಂಬುತ್ತಾಳೆ. ಕುಟುಂಬಕ್ಕೆ ಕಷ್ಟ ಅಂತ ಬಂದಾಗ ಕುಟುಂಬದ ರಕ್ಷಣೆಗೆ ನಿಲ್ಲುತ್ತಾಳೆ. ಇಂಥ ಹೆಂಡತಿ ಸಿಕ್ಕರೆ ಅಂಥ ಗಂಡ ಪುಣ್ಯವಂತ. ಆದರೆ ಸಿಗುವುದು ಕಷ್ಟ, ಸಿಕ್ಕರೆ ಗಂಡನ ಅದೃಷ್ಟ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಂಥ ಪತ್ನಿಯನ್ನು ದೂರ ಮಾಡಬಾರದು. ಒಂದೊಳ್ಳೆಯ ಹೆಂಡತಿ ಸಿಕ್ಕರೆ ಅವನ ಬದುಕು ಸುಂದರವಾಗಿರುತ್ತದೆ. ಇಲ್ಲದಿದ್ದರೆ ಬದುಕು ನರಕವಾಗುವುದು. ಹೆಂಡತಿಯಾದವಳು ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ಅದುವೇ ಪತ್ನಿಯ ಧರ್ಮ. ಹೀಗಿದ್ದರೆ ಗಂಡನ ಜೀವನದಲ್ಲಿ ಎಂಥದ್ದೇ ಕಷ್ಟ ಬಂದರೂ ಕೂಡ ಕಷ್ಟ ಅನಿಸಲ್ಲ. ಇನ್ನು ಗಂಡಸರು ಅಷ್ಟೇ. ಇಂಥ ಪತ್ನಿ ಸಿಕ್ಕರೆ ಅದು ನಿಮ್ಮ ಅದೃಷ್ಟವೆಂದು ಭಾವಿಸಬೇಕು. ಅವಳಿಗೆ ನೋವಾಗುವಂತೆ ನಡೆದುಕೊಳ್ಳಲು ಹೋಗಬೇಡಿ. ಇಂಥ ಹೆಂಡತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ದೂರ ಮಾಡಿದರೆ ಖಂಡಿತ ಬದುಕಿನಲ್ಲಿ ನೆಮ್ಮದಿ ಇರಲ್ಲ. ಆದ್ದರಿಂದ ಸಂಸ್ಕಾರವಂತ ಹೆಂಡತಿ ಒಬ್ಬ ಪುರುಷನ ಬದುಕಿನಲ್ಲಿ ಅದೃಷ್ಟ ತರುತ್ತಾಳೆ ಎಂಬುದು ದೊಡ್ಡವರ ಅಭಿಪ್ರಾಯವಾಗಿದೆ.